ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿಲ್ಲ ಅಂದ್ರೆ ಗ್ಯಾರಂಟಿ ರದ್ದಾಗುತ್ತಾ? ಮತದಾರರಿಗೆ ಮತ್ತೆ ಬ್ಲಾಕ್ ಮೇಲ್ ಮಾಡಿದ್ರ ಕಾಂಗ್ರೆಸ್ ಶಾಸಕರೊಬ್ಬರು ಕೊಟ್ಟಂತಹ ಹೇಳಿಕೆ ಈಗ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿ ರದ್ದಾಗತ್ತೆ ಅನ್ನೋ ಮೂಲಕ ಬೆದರಿಕೆ ಹಾಕಿದ್ರ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ. ಜನಕ್ಕೆ ಈಗ ಇರುವಂತಹ ಭಯ ಕೂಡ ಅದೇ. ವಿಧಾನಸಭೆ ಚುನಾವಣೆಯನ್ನ ಅಭೂತಪೂರ್ವ ಗೆದ್ದಿದೆ ಕಾಂಗ್ರೆಸ್. ಜನರ ಮುಂದೆ ಇಟ್ಟಂತಹ 5 ಗ್ಯಾರಂಟಿ ವರ್ಕ್ ಆಗಿದೆ. ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಒಂದೊಂದೇ ಗ್ಯಾರಂಟಿಗಳನ್ನ ಜಾರಿಗೆ ಕೂಡ ತರಲಾಯಿತು. ಅದರಲ್ಲಿ ಬಹಳ ಪ್ರಮುಖವಾಗಿದ್ದು ಫ್ರೀ ಬಸ್, ಉಚಿತ ಬಸ್ ಪ್ರಯಾಣ ಅನ್ನೋದು ಹೆಂಗಳೆಯರ ಮನಸ್ಸನ್ನ ಗೆದ್ದಿತ್ತು. ಆದ್ರೆ ಜನರಲ್ಲಿರುವಂತಹ ಒಂದು ಭಾವನೆ ಏನು ಅಂದ್ರೆ, ಒಂದು ಭಯ ಏನು ಅಂದ್ರೆ, ಈ ಗ್ಯಾರಂಟಿ ಯಾವಾಗ ಕ್ಲೋಸ್ ಆಗ್ಬಿಡುತ್ತೋ, ಯಾವಾಗ ಇದನ್ನ ಸರ್ಕಾರ ಬಂದ್ ಮಾಡ್ಬಿಡುತ್ತೋ ಅಂತ. ಈಗ ಲೋಕಸಭೆ ಚುನಾವಣೆ ಎದುರುಗಡೆ ಇರೋದ್ರಿಂದ ಲೋಕಸಭೆ ಚುನಾವಣೆಯ ನಂತರ ಈ ಗ್ಯಾರಂಟಿ ಇರೋದಿಲ್ಲ ಅನ್ನುವಂತಹ ಭಾವನೆ ಜನರ ಮನಸ್ಸಲ್ಲಿ ಈಗಾಗಲೇ ಇತ್ತು. ಆದ್ರೆ ಕಾಂಗ್ರೆಸ್ ಶಾಸಕರು ಕೊಟ್ಟಂತಹ ಹೇಳಿಕೆ ಅದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಲೋಕಸಭೆಯಲ್ಲಿ ಗೆಲ್ಸಿಲ್ಲ ಅಂದ್ರೆ ನಮ್ಮನ್ನ, ಅಥವಾ ನಮಗೆ ಹೆಚ್ಚು ಮತಗಳನ್ನ ಹಾಕಿಲ್ಲ ಅಂದ್ರೆ, ಇಲ್ಲಿರುವಂತಹ 28 ಕ್ಷೇತ್ರ ಅದನ್ನ ಗೆಲ್ಲಿಸ್ಕೊಟ್ಟಿಲ್ಲ ಅಂತ ಅಂದ್ರೆ ಈ ಗ್ಯಾರಂಟಿ ಮುಗಿದು ಹೋಗುತ್ತೆ, ಸ್ಟಾಪ್ ಮಾಡ್ಬಿಡ್ತೀವಿ, ನಾವೇ ಸರ್ಕಾರದ ಮೇಲೆ ಒತ್ತಡ ಹಾಕ್ತೀವಿ ಅಂತ ಜನಕ್ಕೆ ಒಂದು ಅನುಮಾನ ಇದ್ರೆ ಅದು ಬೇರೆ. ಒಬ್ಬ ಶಾಸಕರಾಗಿ ಇಂತಹ ಮಾತುಗಳನ್ನ ಆಡ್ತಾರೆ ಅಂತಂದ್ರೆ, ಲೋಕಸಭಾ ಚುನಾವಣೆಯಲ್ಲಿ ನೀವೇನಾದ್ರೂ ವೋಟ್ ಹಾಕ್ಲಿಲ್ಲ ಅಂತಂದ್ರೆ, ಅಂದ್ರೆ ಒಂದೊಮ್ಮೆ ಕಾಂಗ್ರೆಸ್ ಸೋತ್ ಬಿಟ್ರೆ ಆಗ ಈಗ ಕೊಡ್ತಾ ಇರುವಂತಹ ಗ್ಯಾರಂಟಿ ರದ್ದಾಗುತ್ತೆ ಎನ್ನುವ ಬಾಲಕೃಷ್ಣ ಅವರ ಹೇಳಿಕೆ ಏನಿದೆ, ಈ ಹೇಳಿಕೆ ನಿಜಕ್ಕೂ ಕೂಡ ಬಹಳ ದೊಡ್ಡ ಚರ್ಚೆಯ ವಿಷಯ ಆಗ್ತಾ ಇದೆ. ನಿಮ್ಮ ಮತ ಅಕ್ಷತೆ ಯಾರಿಗೆ ಹಾಕ್ತಾ ಇದ್ದೀರಾ? ಈಗ ಬಾಲಕೃಷ್ಣ ಅವರು ಹೇಳ್ತಿದ್ದಾರೆ, ಜನಸಂಪರ್ಕ ಸಭೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಗಡಿಯಲ್ಲಿ ಅವರು ಕೊಟ್ಟಂತಹ ಹೇಳಿಕೆ ಇದು. ಹಾಗಿದ್ರೆ ಮತದಾರರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಇದು ಆಕ್ಷೇಪಾರ್ಹವಾದಂತಹ ಹೇಳಿಕೆ, ಹುಬ್ಬೇರಿಸುವಂತಹ ಹೇಳಿಕೆ, ಒಬ್ಬ ಶಾಸಕರಿಂದ ಬಂದಂತಹ ಹೇಳಿಕೆಯಾಗಿರೋದ್ರಿಂದಾಗಿ 5 ಗ್ಯಾರಂಟಿ ಸಿಗಬೇಕು ಅಂತಂದ್ರೆ ಲೋಕಸಭೆಯಲ್ಲಿ ಹಾಗಿದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕಾಗತ್ತಾ? ಇಂಥದ್ದೊಂದು ಹೇಳಿಕೆನ ಒಬ್ಬರ ಶಾಸಕರಿಂದ ನಾವು ನಿಜಕ್ಕೂ ನಿರೀಕ್ಷಿಸಿರಲಿಲ್ಲ, ಆದ್ರೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಹಾಗಿದ್ರೆ ಶಾಸಕರು? ಕೇಳೋಣ ಬನ್ನಿ. ನಾವು ಕೆಲಸ ಮಾಡ್ತೀವಿ, 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆಗಾರಗ 5 ಗ್ಯಾರಂಟಿಗಾರ. ನಾನು ನಮ್ಮ ಮುಖ್ಯಮಂತ್ರಿಗಳು ಹೇಳಿದೆ, ಇವತ್ತೇನಾದ್ರೂ ಎಂಪಿನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರ್ಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತವ್ರಿಗೆ. ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ವೋಟ್ ಹಾಕಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ವೋಟ್ ಹಾಕ್ಸ್ಕೊಂಡು ಏನ್ ಮಾಡೋದು ಹೇಳಿ? ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ? ತೀರ್ಮಾನ ಆಗಬೇಕಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಬೇಕು. ಗೆಲ್ಲಿಸ್ತೇವೆ ಅಂದ್ರೆ ನಿಮ್ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ. ನಿಮ್ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ, ಗ್ಯಾರಂಟಿ ಅವಶ್ಯಕತೆ ಇಲ್ಲ. ಆಮೇಲೆ ಆ ದುಡ್ಡು ತಗೊಂಡು ಅಭಿವೃದ್ಧಿ ಮಾಡ್ತೀವಿ, ನಾವು ಕೆಲಸ ಮಾಡ್ತೀವಿ. 5 ವರ್ಷ ನಮ್ಮ ಸರ್ಕಾರ ಇರ್ತದೆ. ನಾನು ಒಂದೇ ಕೇಳೋದು, ನಿಮ್ಮ ಮತ ಅಕ್ಷತೆಗಾರಗ 5 ಗ್ಯಾರಂಟಿಗಾರ. ನಾನು ನಮ್ಮ ಮುಖ್ಯಮಂತ್ರಿಗಳು ಹೇಳಿದೆ, ಇವತ್ತೇನಾದ್ರೂ ಎಂಪಿನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನ ಮುಂದುವರ್ಸೋದು, ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಮಾಡೋರು ಅಂತ ಆಯ್ತವ್ರಿಗೆ. ಇವಿಷ್ಟೆಲ್ಲ ಮಾಡಿ ಎಚ್.ಸಿ. ಬಾಲಕೃಷ್ಣ ಅವರು ಈ ರೀತಿಯಾದಂತಹ ಹೇಳಿಕೆ ಕೊಡ್ತಾ ಇರೋದು ಇದೇ ಮೊದಲೇನಲ್ಲ. ಹಿಂದೆಯೂ ಕೂಡ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು ಬಾಲಕೃಷ್ಣ. ಕಾಂಗ್ರೆಸ್ಗೆ ಮತ ಹಾಕದಿದ್ರೆ ಅಭಿವೃದ್ಧಿ ಮಾಡಲ್ಲ ಅಂತ ಹೇಳಿದ್ರು ಶಾಸಕರು. ಕಾಂಗ್ರೆಸ್ಗೆ ವೋಟ್ ಹಾಕೋ ಊರುಗಳಿಗೆ ಮಾತ್ರ ನಾವು ಕೆಲಸ ಮಾಡ್ತೀವಿ, ಯಾವ ಊರಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕಿಲ್ವೋ ಆ ಊರಲ್ಲಿ ನಾವು ಅಭಿವೃದ್ಧಿ ಕೆಲಸ ಮಾಡಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಕಾಂಗ್ರೆಸ್ಗೆ ವೋಟ್ ಹಾಕದೆ ಇರೋರ ಬಗ್ಗೆ ನಾವು ಯೋಚನೆ ಕೂಡ ಮಾಡಲ್ಲ, ಆ ಊರಿನ ಅಭಿವೃದ್ಧಿಗೂ ಕೂಡ ನಾವು ಕೈ ಹಾಕಲ್ಲ ಅಂತ. ಇಂಥದ್ದೊಂದು ಬೇಜವಾಬ್ದಾರಿ ವಿವಾದಾತ್ಮಕ ಹೇಳಿಕೆಯನ್ನ ಈ ಹಿಂದೆಯೂ ಕೂಡ ಬಾಲಕೃಷ್ಣ ಅವರು ನೀಡಿದ್ರು. ಈಗ ಗ್ಯಾರಂಟಿ ಬಗ್ಗೆ ಕೊಟ್ಟಂತಹ ಹೇಳಿಕೆ ಏನಿದೆ ಅದು ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ಗೆ ಅನುಕೂಲ ಆಗಿದೆ, ಮೈತ್ರಿಯಿಂದ ಅನುಕೂಲ ಆಗಿದೆ. ಕಾರಣ ಏನಂತಂದ್ರೆ, ನಮ್ಮ ಮತವನ್ನ ವಿಭಜನೆ ಮಾಡ್ಕೊತಿದ್ರು ಜೆಡಿಎಸ್ನವರು, ಅವ್ರು ಬಿಜೆಪಿ ಮತ ತಗತಿರ್ಲಿಲ್ಲ, ಅವ್ರು ತಗದಾಗಿದ್ದು ನಮ್ಮ ಮತ, ಕಾಂಗ್ರೆಸ್ ಮತ. ಈ ಕಾಂಗ್ರೆಸ್ ಅನುಕೂಲ ಆಗಿಲ್ವಾ, ನಮ್ಮ ಮತ ನಮಗೆ ಬಂದ್ಬಿಡ್ತದೆ. ಅವ್ರ ಜೊತೆ ಹೋದ್ಮೇಲೆ ಈ ಮತಗಳು ಯಾವ ಬಿಜೆಪಿಗೆ ಹೋಗಲ್ಲ. ಇವು ನಮ್ಗೆ ಬಂದ್ವಾ, ನಮ್ಗೆ ಅನುಕೂಲ ಆಗಿಲ್ವಾ? ನಿಜವಾದ ರಾಜಕಾರಣಿ ಆದ್ರೆ, ರೌಂಡ್ ವರ್ಕರ್ ಆದ್ರೆ ಅವ್ನಿಗೆ ಗೊತ್ತಾಯ್ತದೆ ಯಾವ ಮತ ಎಲ್ಲ
ಕಾಂಗ್ರೆಸ್ಗೆ ತೊಂದರೆ ಇಲ್ಲ ಹಂಗಾರೆ ಏನು ತೊಂದರೆ ಇಲ್ಲ, ಇನ್ನೂ ಜಾಸ್ತಿ ಆಯ್ತದೆ ನಮ್ಗೆ. ಈಗ ಚನ್ನಪಟ್ಟಣದಲ್ಲಿ ನಾವು ಯಾವ ಸ್ಥಾನದಲ್ಲಿ ಇದೀವಪ್ಪ? ಯಾವ ಸ್ಥಾನದಲ್ಲಿ ಇದೀವಿ ನಾವು? ಮೊನ್ನೆ MLA ಚುನಾವಣೆ 3ನೇ ಸ್ಥಾನದಲ್ಲಿ ಇದ್ದೀವಿ. ಈಗ ಯಾವ ಸ್ಥಾನಕ್ಕೆ ಬರ್ತೀವಿ? ನಮ್ಗೂ ಅವ್ರಿಗೆ ಎಷ್ಟು ಡಿಫ್ರೆನ್ಸ್ ಬರ್ಬೋದು? ಈಗ ಒಂದು 5,000 ಡಿಫ್ರೆನ್ಸ್ ಬರ್ಬೋದು. ಇಲ್ಲ ನಾವು 5,000 ಜಾಸ್ತಿ ಆಗ್ಬೋದು, ಅವ್ರ 5,000 ಜಾಸ್ತಿ ಆಗ್ಬೋದು. ಅನುಕೂಲ ಅಲ್ವಾ ನಮ್ಗದು? ಪ್ಲಸ್ ಅಲ್ವಾ ಅದು? ಪ್ಲಸ್ ಆಗುತ್ತೆ ಅಂತ ಆಗುತ್ತಲ್ವಾ? ನೀವು ಹೇಳಿ. ಆಮೇಲೆ ನಮ್ಮ ಸರ್ಕಾರ ಬಂದಿದೆ, ನಾನು ಜನಗಳಲ್ಲಿ ಮನವಿ ಮಾಡ್ತೀನಿ, ಈಗೇನು ಬೂತ್ ಮೇಲೆ ಲೆಕ್ಕಾಚಾರದ ಮೇಲೆ ವೋಟ್ ಆಗೋದು. ಯಾವ ಬೂತಲ್ಲಿ ನಮ್ಗೆ ಜಾಸ್ತಿ ವೋಟ್ ಆಗ್ತೀರೋ ಇನ್ನು 5 ವರ್ಷದಲ್ಲಿ ನಿಮ್ಮೂರು ಕೆಲಸ ಮಾಡ್ತೀವಿ, ಇಲ್ಲ ನಾವು ನಿಮಗೆ ನಾವು ಆಲೋಚನೆ ಮಾಡ್ತೀವಿ. ಈಗ ನಾವೆಲ್ಲ ಕಷ್ಟಪಡೋದು ವೋಟ್ ಹಾಕ್ಸ್ಕೊಳಕ್ಕೆ ತಾನೆ. 5 ವರ್ಷ ನಮ್ಮ ಸರ್ಕಾರ ಅದೇ, ಯಾವ ಬೂತಲ್ಲಿ ನಮ್ಗೆ ಒಳ್ಳೆ ಲೀಡ್ ಕೊಡ್ತೀರೋ ಆ ಊರಿಗೆ ಕೆಲಸ ಮಾಡ್ತೀವಿ. ಇಲ್ಲ ನಾವು ನಮ್ಗೆ ವೋಟ್ ಹಾಕ್ತಿರೋರ ಬಗ್ಗೆ ನಾವು ಅವಾಗ ಆಲೋಚನೆ ಮಾಡ್ತೀವಿ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆದುಕೊಳ್ಳೋಣ. ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಒಬ್ಬ ಜನಪ್ರತಿನಿಧಿಯಾಗಿ, ಶಾಸಕರಾಗಿ ಆಡೋ ಮಾತಾ ಇದು? ಹಾಗಿದ್ರೆ ನಿಜಕ್ಕೂ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಾ ಬಾಲಕೃಷ್ಣ ಅವರು? ನೀವು ಲೋಕಸಭೆಯಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿದರೆ ಮಾತ್ರ ಗ್ಯಾರಂಟಿ ಮುಂದುವರಿಸ್ತೀವಿ ಅಂತಿದ್ದಾರೆ ಅಂತಂದ್ರೆ, ಗ್ಯಾರಂಟಿಯ ಆಯಸ್ಸು ಎಷ್ಟಪ್ಪ, ಎಷ್ಟು ದಿನ ಇರತ್ತಪ್ಪ ಅನ್ನುವಂತ ಜನರ ಆಲೋಚನೆ ಏನಿತ್ತು, ಆಲೋಚನೆ ಸರಿ ಅನ್ನೋ ಹಂಗಾಯ್ತಲ್ಲ. ಅದರಲ್ಲೂ ಒಬ್ಬ ಶಾಸಕರೇ ಓಪನ್ ಆಗಿ ಇಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಇದು ಅಕ್ಷರಶಃ ಬ್ಲಾಕ್ ಮೇಲ್ ಅಂತ ಕರೆಸ್ಕೊಳ್ಳುತ್ತೆ. ಆಕ್ಷೇಪಾರ್ಹ ತಾನೆ? ಖಂಡಿತ ಹೌದು ಪ್ರತಿಭಾ. ಯಾಕೆಂದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ತಮ್ಮ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಗ್ಯಾರಂಟಿಗಳನ್ನ ಇಟ್ಕೊಂಡು ಲೋಕಸಭಾ ಚುನಾವಣೆಗೆ ಬ್ಲಾಕ್ ಮೇಲ್ ಮಾಡುವಂತದ್ದು ನಿಜಕ್ಕೂ ಕೂಡ ಅಕ್ಷಮ್ಯ. ಕಾಲಚಕ್ರ ಹೇಗೆ ತಿರುಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಯಾಕೆಂದ್ರೆ ವಿಧಾನಸಭಾ ಚುನಾವಣೆ ಆಗುವಂತ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಒಂದು ಮಾತನ್ನು ಹೇಳಿದ್ರು. ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬರದೇ ಇದ್ರೆ ಕೇಂದ್ರದ ಯೋಜನೆಗಳು ಸ್ಥಗಿತ ಆಗ್ತವೆ ಅನ್ನುವಂತ. ಅವ್ರು ಹೇಳಿದ ಅರ್ಥ ಏನು ಅಂದ್ರೆ, ಇಲ್ಲಿ ಕಾಂಗ್ರೆಸ್ ಬಂದ್ರೆ ಕೇಂದ್ರದ ಯೋಜನೆಗಳನ್ನ ಜಾರಿಗೊಳಿಸೋದಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಅದೇ ಮಾತನ್ನ ಕಾಂಗ್ರೆಸ್ ಚುನಾವಣಾ ಪ್ರಚಾರಕ್ಕೆ ಬಳಸ್ಕೊಂಡಿತ್ತು. ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯದ ಅಂದ್ರೆ ಕನ್ನಡ ನಾಡಿನ ಜನತೆಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ವೋಟ್ ಹಾಕ್ತಾ ಇದ್ರೆ, ಅಂದ್ರೆ ಬಿಜೆಪಿಗೆ ವೋಟ್ ಹಾಕ್ತಾ ಇದ್ರೆ ಕೇಂದ್ರದ ಯೋಜನೆಗಳು ನಿಂತು ಹೋಗುತ್ತೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಿ ಅದನ್ನ ಚುನಾವಣಾ ಪ್ರಚಾರಕ್ಕಾಗಿ ಬಳಸ್ಕೊಂಡ್ರು. ಈಗ ಅದೇ ಕಾಲಚಕ್ರ ಈಗ ತಿರುಗಿದೆ, ಕಾಂಗ್ರೆಸ್ ಕಡೆಗೆ ಬಂದು ನಿಂತ್ಕೊಂಡಿದೆ. ಅವರದ್ದೇ ಶಾಸಕರು, ಜನರಿಂದ ಆಯ್ಕೆಯಾಗಿರುವಂತವ್ರು ಗ್ಯಾರಂಟಿಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಮಾಗಡಿಯಲ್ಲಿ ಜನಸಂಪರ್ಕ ಸಭೆ ನಡೆಯುವಂತ ಸಂದರ್ಭದಲ್ಲಿ ನೀವು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲದೇ ಇದ್ರೆ ಗ್ಯಾರಂಟಿಯನ್ನ ಜನ ತಿರಸ್ಕಾರ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಗ್ಯಾರಂಟಿಗಳು ಮುಂದುವರಿಯೋದಿಲ್ಲ. ಈಗಾಗ್ಲೇ ನಾನು DCM ಮತ್ತು CM ಜೊತೆಗೂ ಕೂಡ ಈ ಬಗ್ಗೆ ಮಾತನಾಡಿದ್ದೀನಿ ಎನ್ನುವಂತ ಮಾತನಾಡ್ತಾರೆ. ಇದು ಅಕ್ಷರಶಃ ಅಧಿಕಾರದ ಅಮಲ್ನಲ್ಲಿ ಮಾತನಾಡ್ತಾ ಇರುವಂತ ಹೇಳಿಕೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಈ ಶಾಸಕರ ಹಿಂದಿನ ಅಂದ್ರೆ ಇವರ ಹಿಸ್ಟ್ರಿಯನ್ನ ನೋಡಿದಾಗ್ಲೂ ಕೂಡ ಈ ರೀತಿಯಾದಂತ ಕಾಂಟ್ರವರ್ಸಿ ಹೇಳಿಕೆಗಳು, ಮತದ ಅಂದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಮಾತ್ರ ಕೆಲಸ ಮಾಡ್ತೀವಿ, ಕಾಂಗ್ರೆಸ್ಗೆ ವೋಟ್ ಹಾಕ್ತಾ ಇರೋರ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ ಅನ್ನುವಂತ ಹೇಳಿಕೆಗಳು ಈ ಹಿಂದೆ ಕೂಡ ಕೊಟ್ಟಿದ್ದಾರೆ. ಇದು ಸರ್ಕಾರದ ನಿಲುವ ಅನ್ನೋದನ್ನ CM ಮತ್ತು DCM ಸ್ಪಷ್ಟಪಡಿಸಬೇಕು. ಇಲ್ಲದೆ ಹೋದ್ರೆ ನಿಶ್ಚಿತವಾಗಿ ಇದು ಬಿಜೆಪಿಗೆ ಚುನಾವಣಾ ಅಸ್ತ್ರ ಆಗುತ್ತೆ. ಜನರನ್ನ ಇವರು ಗ್ಯಾರಂಟಿಗಳಿಂದ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನೋದನ್ನ ಪ್ರಚಾರಕ್ಕಾಗಿ ಬಳಸ್ಕೊಳ್ತಾರೆ. ಹೀಗಾಗಿ ಸರ್ಕಾರ ಇದು ಅವರ ವೈಯಕ್ತಿಕ ಹೇಳಿಕೆ, ಇದು ಸರ್ಕಾರದ ನಿಲುವಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಆ ನಿಲುವನ್ನ ಸ್ಪಷ್ಟಪಡಿಸದೇ ಇದ್ರೆ ಕಾಂಗ್ರೆಸ್ ಶಾಸಕರು ಹೇಳಿರುವಂತ ಈ ಹೇಳಿಕೆ ಏನಿದೆ ಇದು ಸರ್ಕಾರದ ನಿಲುವು ಅಂತ ಕೂಡ ಜನ ಭಾವಿಸ್ಬಿಡ್ತಾರೆ. ಯಾಕಂದ್ರೆ ಸರ್ಕಾರದ ಭಾಗವಾಗಿರುವಂತವರವರು ಮೊನ್ನೆಷ್ಟೇ ನಿಗಮ ಮಂಡಳಿ ನೇಮಕ ಆಗಿದೆ, ಅಲ್ಲಿ KRIDL ನಿಗಮಕ್ಕೆ ಇವ್ರನ್ನ ಅಧ್ಯಕ್ಷರು ಕೂಡ ಮಾಡಿದ್ದಾರೆ. ಸರ್ಕಾರದ ಭಾಗವಾಗಿರುವಂತ ಶಾಸಕರೇ ತಮ್ಮ ಗ್ಯಾರಂಟಿಗಳ ಬಗ್ಗೆ ಈ ರೀತಿ ಜನರನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು, ಕಾಂಗ್ರೆಸ್ ಮತ ಹಾಕ್ತಾ ಇದ್ರೆ ಗ್ಯಾರಂಟಿ ರದ್ದುಗೊಳಿಸ್ತೀವಿ ಅನ್ನುವಂಥದ್ದು ಇದೆಯಲ್ಲ, ಇದನ್ನ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಾಗುತ್ತೆ, ಅಥವಾ ಉಪಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಡ್ಬೇಕಾಗುತ್ತೆ. ಒಬ್ಬ ಶಾಸಕ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವ್ರು ತಮ್ಮ ಸರ್ಕಾರದ ಗ್ಯಾರಂಟಿಗಳನ್ನ ಈ ರೀತಿ ಮತ ಕೇಳುವಂತ ಸಂದರ್ಭ, ನಾವು ಗ್ಯಾರಂಟಿ ಕೊಟ್ಟಿದೀವಿ ನಮಗೆ ಮತ ಹಾಕಿ ಅನ್ನುವಂಥದ್ದು ಬೇರೆ. ನೀವು ಮತ ಹಾಕದೇ ಇದ್ರೆ ಗ್ಯಾರಂಟಿಗಳನ್ನ ರದ್ದು ಮಾಡ್ತೀವಿ, ಗ್ಯಾರಂಟಿಯನ್ನ ನೀವು ತಿರಸ್ಕಾರ ಮಾಡಿದ ಹಾಗೆ ಅನ್ನುವಂತ ಹೇಳುವಂತ ಒಂದು ಉದ್ದಟತನ ಇದೆಯಲ್ಲ, ಇದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಾಂದ್ರೆ ಜನ ಚುನಾವಣೆಗಳಲ್ಲಿ ತಕ್ಕ ಪಾಠ ಕಲಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಮೊದಲೆಲ್ಲ ಈ ರೀತಿ ಹೇಳಿಕೆ ಕೊಡೋ ವಿಚಾರದಲ್ಲಿ ಕಾಂಗ್ರೆಸ್ ನಲ್ಲಿ ಬಹಳ ಶಿಸ್ತಿತ್ತು. ಬೇಕಾಬಿಟ್ಟಿ ಹೇಳಿಕೆಗಳನ್ನ ಯಾರೂ ಕೂಡ ಈ ರೀತಿ ಬಂದು ಕೊಡೋ ಹಾಗಿರ್ಲಿಲ್ಲ. ಆದ್ರೆ ಈಗ ಆ ಪದ್ಧತಿ ಬದಲಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಈ ಗ್ಯಾರಂಟಿ ಅನ್ನೋದು ಬಹಳ ದೊಡ್ಡ ರೋಲ್ ಕಾಂಗ್ರೆಸ್ ನಲ್ಲಿ. 135 ಸೀಟ್ಗಳನ್ನ ವಿಧಾನಸಭೆಯಲ್ಲಿ ಗೆದ್ದುಕೊಟ್ಟಿದೆ. ಅದೇ ರೋಲ್ ಅನ್ನ ಇಟ್ಕೊಂಡು, ಅದೇ ಒಂದು ಬಹಳ ದೊಡ್ಡ ಅಸ್ತ್ರವನ್ನ, ದಾಳವನ್ನ ಇಟ್ಕೊಂಡು ಲೋಕಸಭೆ ಚುನಾವಣೆ ಫೇಸ್ ಮಾಡೋದಕ್ಕೆ ಕಾಂಗ್ರೆಸ್
ರೆಡಿ ಆಗ್ತಾ ಇರೋ ಈ ಟೈಮಲ್ಲಿ ಶಾಸಕರು ಕೊಟ್ಟಂತಹ ಹೇಳಿಕೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಒಂದು, ಬಾಲಕೃಷ್ಣ ವಿರುದ್ಧ ಕ್ರಮ, ಅಥವಾ ಆ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ಳೋದು, ಅಥವಾ ಆ ಹೇಳಿಕೆ ಅವರ ವೈಯಕ್ತಿಕ ಹೇಳಿಕೆ, ಪಕ್ಷದಲ್ಲ ಅಂತ ಹೇಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ನಿಜ, ಯಾಕೆಂದ್ರೆ ಸರ್ಕಾರ ಚುನಾವಣೆಗೆ ಹೋಗ್ತಾ ಇರುವಂತದ್ದೇ ಗ್ಯಾರಂಟಿಗಳ ಘೋಷಣೆ ಮಾಡಿದ್ವಿ. ನಾವು ವಿಧಾನಸಭಾ ಚುನಾವಣೆಗೂ ಮುನ್ನ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದೀವಿ, ಹಾಗಾಗಿ ನಮಗೆ ಮತ ಕೊಡಿ ಎನ್ನುವಂತ ಆಧಾರದ ಮೇಲೆ ಚುನಾವಣೆಗೆ ಹೋಗ್ತಿದ್ದಾರೆ. ಸೊ ಇದರಲ್ಲಿ ಯಾವುದೇ ತಪ್ಪಿಲ್ಲ. ಈಗ ನಾವು 5 ಗ್ಯಾರಂಟಿ ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದ್ವಿ, ಅದರಂತೆ ನಾವು ನಡ್ಕೊಂಡಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. ನಮ್ಗೆ ಮತ ಕೊಡಿ, ಲೋಕಸಭಾ ಚುನಾವಣೆಯಲ್ಲಿ ನಮ್ಗೆ ಕೈ ಬಲಪಡಿಸಿ ಅಂತ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಮತ್ತು ಅದ್ರಲ್ಲಿ ಯಾವುದೇ ಆಕ್ಷೇಪಾರ್ಹ ಕೂಡ ಇರೋದಿಲ್ಲ. ಆದ್ರೆ ಗ್ಯಾರಂಟಿ ಕಾರಣಕ್ಕಾಗಿ ನೀವು ನಮ್ಗೆ ಓಟ್ ಹಾಕ್ಲೇಬೇಕು, ಓಟ್ ಹಾಕದೇ ಇದ್ರೆ ನಾವು ಗ್ಯಾರಂಟಿ ರದ್ದು ಮಾಡ್ತೀವಿ ಅನ್ನುವಂಥದ್ದು ಇದೆಯಲ್ಲ, ಇದು ಬ್ಲಾಕ್ ಮೇಲ್ ಕೆಲಸ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಬೇಡ. ಹಾಗಾಗಿ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಇನ್ನೊಂದ್ ಕಡೆ ಮುಖ್ಯಮಂತ್ರಿಗಳು ಯಾವಾಗ್ಲೂ ಹೇಳೋರು, ನಾವು ಗ್ಯಾರಂಟಿಗಳನ್ನ ಹೇಳಿದ ಹಾಗೆ ಘೋಷಣೆ ಮಾಡಿದ್ದೀವಿ, ಹಾಗಾಗಿ ಜನ ನಮ್ಗೆ ಮತ ಕೊಡಿ ಅನ್ನುವಂಥದ್ದು ಕೇಳ್ತಾರೆ. ಅದರಲ್ಲಿ ಯಾವುದೇ ಆಕ್ಷೇಪಾರ್ಹ ಅಂತ ಅನಿಸುವಂತದ್ದು ಇರೋದಿಲ್ಲ. ಆದ್ರೆ ಅದನ್ನೇ ಇಟ್ಕೊಂಡು ಜನರನ್ನ ಹೆದರಿಸುವಂತದ್ದು, ಮತದಾರರನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು ನಿಜಕ್ಕೂ ಕಾಂಗ್ರೆಸ್ ಪಕ್ಷದ ಹಿಂದಿನ ನಡವಳಿಕೆಗಳಿರ್ಬೋದು, ಕಾಂಗ್ರೆಸ್ ಪಕ್ಷ ನಡೆದುಕೊಂಡು ಬಂದಿರುವಂತಹ ಸಿದ್ಧಾಂತಗಳಿರ್ಬೋದು, ಅದಕ್ಕೆ ಒಗ್ಗುವಂತದ್ದೆಲ್ಲ. ಸಾಕಷ್ಟು ಈಗ ಏನಾಗ್ತಾ ಇದೆ, ಬೇರೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ಗೆ ಬಂದಿದ್ದಾರೆ, ಮಾತಿನ ಮೇಲೆ ಹಿಡಿತಾ ಇಲ್ಲ. ಇವ್ರೊಬ್ರೇ ಅಂತ ಅಲ್ಲ, ಬೇರೆ ಬೇರೆ ಶಾಸಕರು ಕೂಡ ಹೊಸದಾಗಿ ಆಯ್ಕೆ ಆಗಿರುವಂತವ್ರು ಇರ್ಬೋದು. ಜೊತೆಗೆ ಬಾಲಕೃಷ್ಣ ಅವರು ಪದೇ ಪದೇ ಈ ರೀತಿಯಂತ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇಂಥದಕ್ಕೆ ಕಡಿವಾಣ ಹಾಕುವಂತ ಕೆಲಸ ಕೂಡ ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ ಮತ್ತು ಹೈಕಮಾಂಡ್ ಕೂಡ ಆಗ್ತಾ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಯಾರಿಗಾರು ನೋಟಿಸ್ ಕೊಟ್ರೆ ಅವರಿಂದ ಇನ್ನೇನು ಸಮಸ್ಯೆ ಆಗುತ್ತೋ ಅನ್ನುವಂತ ಗೊಂದಲದಲ್ಲೇ ಹೈಕಮಾಂಡ್ ಇರುತ್ತೆ ಮತ್ತು ಕೆಪಿಸಿಸಿ ಕೂಡ ಇರುವಂತದ್ದು. ಹಾಗಾಗಿ ಈ ಹಿಂದೆ ಕೂಡ ಈ DCM ವಿಚಾರದಲ್ಲಿ ಆಗಿರುವಂತ ವಿವಾದಗಳಿರ್ಬೋದು, ಸರ್ಕಾರದ ಕೆಲ ನಿರ್ಣಯಗಳ ವಿರುದ್ಧ ಆಗಿರ್ತಕ್ಕಂಥ ವಿವಾದಗಳಿರ್ಬೋದು, ಇದೆಲ್ಲದರಲ್ಲೂ ಕೂಡ ಕಾಂಗ್ರೆಸ್ನ ನಾಯಕರ ಮತ್ತು ಕಾಂಗ್ರೆಸ್ನ ಶಾಸಕರ ಪಾತ್ರ ಬಹಳ ದೊಡ್ಡ ಮಟ್ಟದಾಗಿದೆ. ಹಾಗಾಗಿ ಇದು ನಿಶ್ಚಿತವಾಗಿ ಬಿಜೆಪಿ ಟೇಕ್ ಓವರ್ ಮಾಡೇ ಮಾಡ್ತಾರೆ. ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋದನ್ನ ಪ್ರಚಾರ ಮಾಡ್ತಾರೆ. ಲೋಕಸಭಾ ಚುನಾವಣೆ ಹತ್ತಿರದಲ್ಲಿರುವಂತ ಸಂದರ್ಭದಲ್ಲಿ ಈಗ ಜನ ಯೋಚನೆ ಮಾಡ್ತಾರೆ, ಈಗ ಗ್ಯಾರಂಟಿ ಕೊಟ್ಟಿದ್ದಕ್ಕಾಗಿಯೇ 136 ಸೀಟನ್ನ ಕಾಂಗ್ರೆಸ್ಗೆ ಕೊಟ್ಟಿದೀವಿ. ಲೋಕಸಭಾ ಚುನಾವಣೆ ಅಂದಾಗ ಕೇಂದ್ರದ ರಾಜಕಾರಣ ನೋಡ್ತಾರೆ ಮತ್ತು ಕೇಂದ್ರದಲ್ಲಿ ವಿಪಕ್ಷ ಸ್ಥಾನದಲ್ಲಿರುವಂತವ್ರು ಯಾವ ಮ್ಯಾನಿಫೆಸ್ಟೋ ಅಂದ್ರೆ ಪ್ರಣಾಳಿಕೆಯನ್ನ ಕೊಡ್ತಾರೆ, ಅಲ್ಲಿ ಯಾವ ಗ್ಯಾರಂಟಿಗಳನ್ನ ಕೊಡ್ತಾರೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದರ ಆಧಾರದ ಮೇಲೆ ಚುನಾವಣೆ ನಡೆಯುತ್ತೆ. ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ್ದ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನ ಬಂತು. ಸೊ ಈಗ ಅದೇ ಗ್ಯಾರಂಟಿಯ ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ಮತ ಕೇಳುವಂತದ್ದು, ಒಪ್ಪುವಂಥದ್ದು. ಆದ್ರೆ ಮತ ಹಾಕದೇ ಇದ್ರೆ ಗ್ಯಾರಂಟಿನ ರದ್ದು ಮಾಡ್ತೀವಿ ಅನ್ನುವಂಥದ್ದು ಉದ್ದಟತನ ಅಲ್ಲದೆ ಮತ್ತೇನು ಅಲ್ಲ. ಹಾಗಾಗಿ ಸರ್ಕಾರ ಇದರ ಬಗ್ಗೆ ಒಂದು ಅವರಿಗೆ ನೋಟಿಸ್ ಕೊಟ್ಟು ಅವರಿಂದ ವಿವರಣೆಯನ್ನ ಪಡೆದುಕೊಳ್ಬೇಕು, ಇಲ್ಲಾಂದ್ರೆ ಸಾರ್ವಜನಿಕವಾಗಿ ರಾಜ್ಯದ ಜನರ ಕ್ಷಮೆ ಯಾಚಿಸುವಂತೆ ಮಾಡ್ಬೇಕು. ಇಲ್ಲದಿದ್ರೆ ಕಾಂಗ್ರೆಸ್ನ ನಿರ್ಣಯ ಅಂತ ಜನ ಕೂಡ ಇದನ್ನ ತೀರ್ಮಾನ ಮಾಡ್ಬಿಡ್ತಾರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಬಾಲಕೃಷ್ಣ ಕೊಟ್ಟಂತಹ ಈ ಹೇಳಿಕೆ ಏನಿದೆ, ಇದು ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗುತ್ತೆ. ಇದನ್ನ ಕಾಂಗ್ರೆಸ್ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ಳುತ್ತೆ? ಒಂದು, ಬಾಲಕೃಷ್ಣ ಅವರ ವೈಯಕ್ತಿಕ ಹೇಳಿಕೆನಾ ಅಥವಾ ಪಕ್ಷದ ಹೇಳಿಕೆನಾ? ಇದು ಇದ್ರ ಬಗ್ಗೆ ಸ್ಪಷ್ಟನೆ ಮಾಡ್ಕೊಳ್ಳೋದಕ್ಕೆ ಹೋದ್ರು ಕೂಡ ಒಬ್ಬ ಗೆದ್ದಂತಹ ಜನಪ್ರತಿನಿಧಿ ಶಾಸಕರಾಗಿ ಬಹಳ ದೊಡ್ಡದಾದಂತಹ ಒಂದು ಆಕ್ಷೇಪಾರ್ಹ ಹೇಳಿಕೆ ಇದು. ಯೋಚನೆ ಮಾಡಿ ಮಾತನಾಡಬೇಕಾಗತ್ತೆ ಅಂತ ಅನ್ಸುತ್ತೆ. ಈ ರೀತಿಯಲ್ಲಿ ಬ್ಲಾಕ್ ಮೇಲ್ ಮಾಡುವಂತಹ ತಂತ್ರಗಾರಿಕೆಯಲ್ಲಿ ಇದು ಶೋಭೆ ತರಲ್ಲ ಒಬ್ಬ ಶಾಸಕರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.